ಕಾಂಗ್ರೆಸ್ ಹೈಕಮಾಂಡ್ಗೆ ಕಗ್ಗಂಟಾಗಿದೆ ಈಗ ಸಚಿವರ ಮುನಿಸು. ಖಾತೆಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಹೈಕಮಾಂಡ್ ಈ ಮುಂಚೆನೆ ಕಡ್ಡಿ ಮುರಿದಂತೆ ಹೇಳಿತ್ತು. ಆದ್ರೆ ಈಗ ನಿರ್ದಿಷ್ಟ ಖಾತೆಗೆ ಬೇಡಿಕೆ ಇಟ್ಟಿರುವಂತಹ ಹಲವು ಹಿರಿಯ ಸಚಿವರು ಇದನ್ನ ಹೇಗಪ್ಪ ಈಗ ಶಮನ ಮಾಡೋದು ಅನ್ನುವಂಥ ಒಂದು ತಲೆಬಿಸಿ ಈಗ ಹೈಕಮಾಂಡ್ಗೆ ಶುರುವಾಗಿದೆ. ಸಚಿವರ ಖಾತೆ ಬೇಡಿಕೆಯನ್ನ ಈ ಹಿಂದೆನೆ ಹೈಕಮಾಂಡ್ ತಿರಸ್ಕರಿಸಿತ್ತು. ಅಂದ್ರೆ ಯಾವಾಗ ಸಚಿವ ಸಂಪುಟ ಪುನರ್ರಚನೆ ಆಯ್ತು, ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೊಸದಾಗಿ ಸಿಎಂ ಆದ್ರು, ಅದಾದ ನಂತರ ಹೊಸದಾಗಿ ಮಂತ್ರಿಮಂಡಲ ಆಯ್ಕೆ, 13 ಜನರ ಒಂದು ಪ್ರಮಾಣ ವಚನ, ಅದಾದ ನಂತರ ಅವರಿಗೆ ಖಾತೆ ಹಂಚಿಕೆ, ಈ ಎಲ್ಲಾ ಪ್ರಕ್ರಿಯೆಯಲ್ಲಿ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದ್ದು ಸಿಎಂ ಮತ್ತು ಹೈಕಮಾಂಡ್ ಸೇರಿ ಏನ್ ನಿರ್ಧಾರವನ್ನ ಕೈಗೊಳ್ತಾರೋ, ಜೊತೆಗೆ ಸಿದ್ದರಾಮಯ್ಯ ಅವರ ಒಂದು ನಿರ್ಧಾರಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರಬೇಕು, ಯಾರೂ ಕೂಡ ಯಾವುದೇ ರೀತಿಯಾದಂತಹ ಬೇಡಿಕೆಯನ್ನು ಇಡೋ ಹಾಗಿಲ್ಲ ಅನ್ನುವಂಥದ್ದನ್ನ ಹೈಕಮಾಂಡ್ ಹೇಳಿತು. ಆದ್ರೆ ಈಗ ಸಚಿವರ ಅಸಮಾಧಾನವನ್ನ ತಣಿಸೋದಕ್ಕೆ ಹೈಕಮಾಂಡ್ ಸರ್ಕಸ್ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಹೈಕಮಾಂಡ್ ಈ ಮುಂಚೆ ಏನ್ ಅನ್ಕೊಂಡಿತ್ತು, ಬಹುಶಃ ನಾವೇನ್ ಖಾತೆಗಳನ್ನ ಹಂಚಿಕೆ ಮಾಡ್ತೀವಿ ಎಲ್ಲರೂ ಕೂಡ ಅದನ್ನ ಆಲ್ಮೋಸ್ಟ್ ಒಪ್ಕೊಳ್ತಾರೆ, ಯಾರಿಗಾದ್ರೂ ಅಸಮಾಧಾನ ಇದ್ರೆ ಅವ್ರ ಜೊತೆಗೆ ಮಾತಾಡಿ ಆ ಒಂದು ಅಸಮಾಧಾನವನ್ನ ಶಮನ ಮಾಡಬಹುದು ಅನ್ನುವಂಥ ಒಂದು ಆಲೋಚನೆಯಲ್ಲಿ ಹೈಕಮಾಂಡ್ ನಾಯಕರಿದ್ರು. ಆದ್ರೆ ಯಾವಾಗ ರಾಮಲಿಂಗಾರೆಡ್ಡಿ ಅವರು ನಮಗೆ ನನ್ನದು ಬೆಂಗಳೂರು, ಹಾಗಾಗಿ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಬೇಕು ಅನ್ನುವಂಥದ್ರ ಬಗ್ಗೆ ಪಟ್ಟು ಹಿಡಿದ್ರು. ಇವರು ಯಾವುದೇ ಇತ್ತೀಚೆಗೆ ಆಯ್ಕೆಯಾಗಿ ಬಂದಿರುವಂತಹ ಒಬ್ಬ ನಾಯಕ ಅಲ್ಲ ಅಥವಾ MLA ಅಲ್ಲ, ತುಂಬಾ ಹಳೆ ಹುಲಿ ರಾಮಲಿಂಗಾರೆಡ್ಡಿ. ಬೆಂಗಳೂರನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು, ಬೆಂಗಳೂರನ್ನ ಅರ್ದು ಕುಡಿದಿರುವಂಥವ್ರು, ಎಲ್ಲೆಲ್ಲಿ ಹೇಗೆ ವರ್ಕ್ ಆಗುತ್ತೆ, ಯಾವ ರೀತಿಯಾಗಿ ಕೆಲಸ ಕಾರ್ಯಗಳು ನಡೆಯುತ್ತೆ ಎಲ್ಲವನ್ನೂ ಕೂಡ ಬಲ್ಲಂತಹ ಒಬ್ಬ ನಾಯಕ. ಇಂಥವ್ರು ಈಗ ಮುನಿಸ್ಕೊಂಡಿರುವಂಥದ್ದು ಕಾಂಗ್ರೆಸ್ಸಿಗೆ ಈಗ ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಸಚಿವರ ಅಸಮಾಧಾನಕ್ಕೆ ಮಧ್ಯರಿತರ ಹಾಗಾದ್ರೆ ರಾಹುಲ್ ಗಾಂಧಿ ದೆಹಲಿಗೆ ಹೋಗೋ ಮುನ್ನ ಸಿಎಂ ಡಿ.ಕೆ. ಜೊತೆಗೆ ರಾಹುಲ್ ಗಾಂಧಿ ಮಾತಾಡಿದ್ದಾರೆ. ಸದ್ಯ ಕೆಂಪೇಗೌಡ ಏರ್ಪೋರ್ಟ್ನ ಹೋಟೆಲ್ನಲ್ಲಿ ರಾಹುಲ್ ಗಾಂಧಿ ಇದ್ರು. ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವ್ರ ಜೊತೆಗೆ ಚರ್ಚೆ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಊಟದ ಜೊತೆಗೆ ಇಬ್ಬರ ಜೊತೆ ರಾಹುಲ್ ಗಾಂಧಿ ಕೂತು ಮಾತಾಡ್ತಾರೆ ಅಂತೇಳಿ, ಊಟ ಮಾಡ್ತಾನೆ ಇಬ್ರು ಜೊತೆಗೂ ಕೂಡ ಮಾತಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ಬಿ.ಕೆ. ಹರಿಪ್ರಸಾದ್, ಡಾಕ್ಟರ್ ಜಿ. ಪರಮೇಶ್ವರ್, ರಾಹುಲ್ ಗಾಂಧಿ ಇದ್ದಂತಹ ಹೋಟೆಲ್ಗೆ ಈಗ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಕೂಡ ಹೋಗಿದ್ದಾರೆ. ಎಂ.ಬಿ. ಪಾಟೀಲ್, ಕೆ.ಜೆ. ಜಾರ್ಜ್ ಸಹ ಹೋಟೆಲ್ಗೆ ಬಂದಿದ್ದಾರೆ ಅಂತ ಹೇಳಿ ಕೆಲವೊಂದಿಷ್ಟು ಜನ ಮುನಿಯಪ್ಪ ಅವರ ಆಪ್ತರು ಹೇಳೋ ಪ್ರಕಾರ ಅವರ ಪಾಕೆಟ್ನಲ್ಲಿ ರೆಸಿಗ್ನೇಷನ್ನ ಇಟ್ಕೊಂಡೇ ಓಡಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವೊಂದಷ್ಟು ಜನ ಮಾತಾಡ್ತಾ ಇದ್ದಾರೆ, ಕೆಲವೊಂದಷ್ಟು ಜನ ಹೇಳ್ತಾ ಇದ್ದಾರೆ. ಈಗ ಕೆ.ಎಚ್. ಮುನಿಯಪ್ಪ ಅವರು ಕೂಡ ತಮಗೆ ಬೇಕಾದಂಥ ಒಂದು ಖಾತೆ ಅಥವಾ ತಮಗೆ ಇನ್ನೂ ಕೂಡ ಒಂದು ಉನ್ನತ ಸ್ಥಾನ ಬೇಕಿತ್ತು ಕ್ಯಾಬಿನೆಟ್ನಲ್ಲಿ ಅನ್ನುವಂಥದ್ರ ಬಗ್ಗೆ ಅವರು ಒಲವನ್ನು ವ್ಯಕ್ತಪಡಿಸಿದ್ರು. ಅದರಲ್ಲೂ ಕೂಡ DCM ಸ್ಥಾನಕ್ಕೆ ಅವರು ಕಣ್ಣಿಟ್ಟಿದ್ರು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗಾಗಲೇ ವಿಚಾರಗಳು ಹೊರಬಂದಿರುವಂಥದ್ದು. ಹಾಗಾಗಿ ಕೆ.ಎಚ್. ಮುನಿಯಪ್ಪ ಅವರು ಕೂಡ ಒಂದು ಸ್ವಲ್ಪ ಮುನಿಸ್ಕೊಂಡಂಗೆ ಕಾಣಿಸ್ತಾ ಇದೆ. ಅವರನ್ನು ಕೂಡ ಈಗ ಅವರ ಸಮಾಧಾನ ಮಾಡಬೇಕು. ಜೊತೆಗೆ ಈಗ ಬಹಳ ಮುಖ್ಯವಾಗಿ ರಾಮಲಿಂಗಾರೆಡ್ಡಿ ಅವರನ್ನು ಹೇಗೆ ಸಮಾಧಾನ ಪಡಿಸ್ತಾರೆ ಅನ್ನೋ ವಿಚಾರ. ರಾಮಲಿಂಗಾರೆಡ್ಡಿ ತಮಿಳುನಾಡಿನತ್ತ ಹೊರಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಅತ್ತಿಬೆಲೆ ಬಳಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಅವರು ಚರ್ಚೆ ಮಾಡ್ತಾ ಇದ್ದಾರೆ, ಆಪ್ತರ ಜೊತೆಗೆ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು ಅಂತ. ಬಳಿಕ ತಮಿಳುನಾಡಿನತ್ತ ಖಾಸಗಿ ಕಾರ್ನಲ್ಲಿ ಅವ್ರು ಹೊರಟಿದ್ದಾರೆ. ಅತ್ತಿಬೆಲೆ ಒಂದು ಖಾಸಗಿ ಹೋಟೆಲ್ನಲ್ಲಿ ಮಾತಾಡಿದ್ರು, ತಮ್ಮ ಆಪ್ತರ ಜೊತೆಗೆ ಚರ್ಚೆ ಮಾಡಿ ನಂತರ ಅವರು ಅಲ್ಲಿಂದ ಹೊರಟಿದ್ದಾರೆ. ಯಾರ ಸಂಪರ್ಕಕ್ಕೂ ಸದ್ಯಕ್ಕೆ ಅವರು ಸಿಗ್ತಾ ಇಲ್ಲ, ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಅಲ್ಲಿಗೆ ಒಂದಂತೂ ಸ್ಪಷ್ಟ, ನೀವು ನನಗೇನು ಸಮಾಧಾನ ಮಾಡೋ ಅವಶ್ಯಕತೆ ಇಲ್ಲ, ನಾನು ಡಿಸೈಡ್ ಮಾಡಾಗಿದೆ, ಡನ್ ಅಂಡ್ ಡಸ್ಟೆಡ್ ಅನ್ನೋ ರೀತಿಲಿದೆ ನನ್ನ ಡಿಸಿಷನ್ ಅನ್ನುವಂಥದ್ದನ್ನ ರಾಮಲಿಂಗಾರೆಡ್ಡಿ ಅವರು ಈ ಮೂಲಕ ತೋರ್ಪಡಿಸ್ತಾ ಇದ್ದಾರೆ. ಬಟ್ ಅದಾಗಿಯೂ ಕೂಡ ಇನ್ನೂ ವಿಂಡೋ ಅಂತೂ ಓಪನ್ ಇದ್ದೇ ಇದೆ. ಖಂಡಿತವಾಗ್ಲೂ ಅವ್ರ ಜೊತೆಗೆ ಮಾತಾಡ್ಬೋದು, ಮಾತಾಡಿ ಅವರ ಒಂದು ಅವ್ರನ್ನ ಸಮಾಧಾನ ಪಡಿಸುವಂಥದ್ದು ಇದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಆಗುತ್ತೆ. ಬಟ್ ರಾಮಲಿಂಗಾರೆಡ್ಡಿ ಅವ್ರು ಮುನ್ಸ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಅಂದರೆ, ನಾನು ಬೆಂಗಳೂರು ಖಾತೆಯನ್ನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಮುಂಚೆನೆ 2.5 ವರ್ಷ ಅಥವಾ 3 ವರ್ಷಕ್ಕೆ ಮುಂಚೆನೆ ಮೊದಲು ಸಿದ್ದರಾಮಯ್ಯ ಅವ್ರ ಸರ್ಕಾರ ಏನು ಅಸ್ತಿತ್ವಕ್ಕೆ ಬಂತು, ಆಗಲೇ ನನಗೆ ಮಾತು ಕೊಟ್ಟಿದ್ರು, ನೀವು ಕೊಟ್ಟ ಮಾತನ್ನ ನೆನಪಿಸೋದಾದ್ರೆ ನನಗೆ ಕೊಟ್ಟಿರೋ ಮಾತನ್ನ ನೀವು ಕೂಡ ನೆನಪು ಮಾಡ್ಕೋಬೇಕಲ್ವಾ ಅನ್ನೋದನ್ನ ನೇರ ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ ಈಗ ರಾಮಲಿಂಗಾರೆಡ್ಡಿ ಅವರು. ಹಾಗಾಗಿ ನೀವೇ ಕೊಟ್ಟಿದ್ದ ಮಾತು, ನೀವು ಮತ್ತೆ ನಿಮ್ಮ ಸಹೋದರ ನಮ್ಮ ಮನೆಗೆ ಬಂದಿದ್ರಿ, ಮನೆಗೆ ಬಂದ್ಬಿಟ್ಟು ನನಗೆ ಹೇಳಿದ್ರಿ, ಸುಮಾರು 4 ಗಂಟೆ ತನಕ ಇದ್ರಿ ನೀವು, ಎಸ್ ನನ್ನ ಪೋರ್ಟ್ಫೋಲಿಯೋ ನಿಮಗೆ ಕೊಡ್ತೀನಿ, ನೆಕ್ಸ್ಟ್ ನಾನು CM ಆಗ್ತೀನಿ ಅಂತ ಹೇಳೋಗಿದ್ರಿ. ಈಗ ಯಾಕೆ ನೀವು ಮಾತನ್ನು ಉಳಿಸ್ಕೊಳ್ತಿಲ್ಲ? ಇದು ನೇರ ಪ್ರಶ್ನೆ ರಾಮಲಿಂಗಾರೆಡ್ಡಿ ಅವರು ಡಿ.ಕೆ. ಶಿವಕುಮಾರ್ ಅವ್ರ ಮುಂದೆ ಇಟ್ಟಿರುವಂಥದ್ದು. ನಾವು ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಪ್ರಸನ್ನ, ಇವಾಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಒಂದು ಬೆಳವಣಿಗೆ, 2 ದಿನದಲ್ಲಿ ಈಗಾಗಲೇ ಒಂದು ವಿಕೆಟ್ ಬಿದ್ದಿದೆ, ಇನ್ನೊಂದು ವಿಕೆಟ್ ಆಲ್ರೆಡಿ ಅಲ್ಲಾಡ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಕೆ.ಎಚ್. ಮುನಿಯಪ್ಪ ಅವರು ಕೂಡ ಮುನಿಸ್ಕೊಂಡಿದ್ದಾರೆ ಅಂತ ಹೇಳಿ. 2 ದಿನದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು. ಬಹುಶಃ ಹೈಕಮಾಂಡ್ ನಾಯಕರು ಇದನ್ನ ಏನು ನಿರೀಕ್ಷೆ ಮಾಡಿರ್ಲಿಲ್ವಾ? ಯಾಕಂದ್ರೆ ಮುಂಚೆನೆ ಅವರು ಕೆಲವೊಂದಷ್ಟು ಜನ ನನಗೆ ಇದೇ ಪೋರ್ಟ್ಫೋಲಿಯೋ ಬೇಕು ಅಂತ ಹೇಳಿ ಕೇಳಿದ್ರು, ಬಟ್ ಆಗ ಇಲ್ಲ, ಆಗೋದಿಲ್ಲ, ನಾವು ಯಾವ್ದು ಪೋರ್ಟ್ಫೋಲಿಯೋ ಕೊಡ್ತೀವಿ ಅದನ್ನ ನಿಭಾಯಿಸಬೇಕು ಅನ್ನುವಂಥದ್ದನ್ನ ತುಂಬಾ ಖಡಕ್ ಆಗಿ ಹೇಳಿದ್ದಂತ ಹೈಕಮಾಂಡ್ ಈಗ ಒಂದು ರೀತಿ ಅಡಕತ್ತರಿಗೆ ಸಿಕ್ಕಾಕೊಂಡಿದೆ, ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ಹೇಗೆ ಇವ್ರನ್ನ ಸಮಾಧಾನ ಪಡಿಸೋದೆ ಅನ್ನುವಂಥದ್ದೇ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ ಈಗ ಕಾಂಗ್ರೆಸ್ಗೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಹೊಸದಾಗಿ ಈಗ CM ಆಗಿರುವಂತವರು. ಪ್ರಸನ್ನ,
ರೆಹಮಾನ್, ಒಂದು ಕ್ರೂಷಿಯಲ್ ಪಾಯಿಂಟ್ಗೆ ಬಂದು ನಿಂತಂತೆ ಕಾಣಿಸ್ತಾ ಇದೆ ಈ ಎಲ್ಲ ಬೆಳವಣಿಗೆಗಳು. ಸಿದ್ದರಾಮಯ್ಯನವರು ಇದನ್ನ ಹ್ಯಾಂಡಲ್ ಮಾಡ್ತಿದ್ದ ರೀತಿಗೂ ಡಿ ಕೆ ಶಿವಕುಮಾರ್ ಅವರು ಹ್ಯಾಂಡಲ್ ಮಾಡೋದಕ್ಕೆ ಹೈಕಮಾಂಡ್ ಅಷ್ಟು ಫ್ರೀಡಮ್ ಕೊಟ್ಟಿದ್ಯಾ ಕೊಟ್ಟಿಲ್ವಾ ಅನ್ನುವಂಥದ್ದು ಕೂಡ ಬಹಳ ಗಮನಾರ್ಹ ಸಂಗತಿಯಾಗುತ್ತೆ. ಕ್ಯಾಬಿನೆಟ್ನ ಖಾತೆಗಳ ಹಂಚಿಕೆ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ಪೂರ್ಣವಾದಂತಹ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಿದ್ರೆ ಇಷ್ಟು ಹೊತ್ತಿಗೆ ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಡ್ತಿದ್ರೇನೋ. ಆದ್ರೆ ಇದೀಗ ಎಲ್ಲವೂ ಕೂಡ ರಾಹುಲ್ ಗಾಂಧಿ, ಕೆ ಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಇವರು ತೀರ್ಮಾನ ಮಾಡಬೇಕಾಗಿದೆ. ಈಗಲೂ ಕೂಡ ತಾಜ್ ಹೋಟೆಲ್ನಲ್ಲಿ ಒಂದು ಚರ್ಚೆ ಪ್ರತ್ಯೇಕವಾಗಿ ನಡೀತಾ ಇದೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್ ಅವರು ಕೂಡ ಅಲ್ಲಿ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಹೈಕಮಾಂಡ್ ಈಗ ಏನು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಮುಂದಿನ ಬೆಳವಣಿಗೆಗಳು ನಿಂತಿದ್ದಾವೆ. ರಾಮಲಿಂಗಾರೆಡ್ಡಿ ಅವರಾಗ್ಲಿ, ಕೆ ಎಚ್ ಮುನಿಯಪ್ಪ ಅವರಾಗ್ಲಿ ಅವರ ಪ್ರಭಾವ ಇದೆ ಅನ್ನುವಂತ ಕಾರಣಕ್ಕೋಸ್ಕರವೇ ಕಾಂಗ್ರೆಸ್ನ ಹೈಕಮಾಂಡ್ ಮೊದಲ ಕ್ಯಾಬಿನೆಟ್ ನಲ್ಲಿ ಅವರಿಗೆ ಅವಕಾಶವನ್ನ ಕೊಟ್ಟಿದೆ. ಹೀಗಾಗಿ ಸಂಪೂರ್ಣವಾಗಿ ಅವ್ರನ್ನ ಕೈ ಬಿಡೋದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೈಯಲ್ಲಿ ಸಾಧ್ಯವಾಗೋದಿಲ್ಲ. ಮುಂದಿನ ಬೆಳವಣಿಗೆಗಳ ದೃಷ್ಟಿಯಿಂದ, ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ಇಬ್ಬರು ನಾಯಕರು ಕೂಡ ಪ್ರಮುಖವಾಗಿರ್ತಾರೆ. ಒಬ್ಬರಿಗೆ ಖಾತೆಯನ್ನ ಬದಲಾಯಿಸಿದ್ದೆ ಆದ್ರೆ ಅದು ಮತ್ತೊಂದಿಷ್ಟು ಮಂದಿಯ ಬೇಸರಕ್ಕೂ ಕೂಡ ಕಾರಣವಾಗಬಹುದು. ಆ ಲೆಕ್ಕಾಚಾರಗಳೆಲ್ಲವೂ ಕೂಡ ತಲೆಕೆಳಗಾಗಬಹುದು. ಈ ಸಮಾಜ ಕಲ್ಯಾಣ ಖಾತೆ ಅಂತ ಪ್ರಭಾವಿ ಖಾತೆಯನ್ನ ಮತ್ತು ಪ್ರಮುಖ ಖಾತೆಯನ್ನ ಇನ್ನೂ ಕೂಡ ಯಾರಿಗೂ ಹಂಚಿಕೆ ಮಾಡಿಲ್ಲ ಅನ್ನುವಂಥದ್ದನ್ನ ಗಮನಿಸಿದ್ರೆ ಬೇರೆ ಏನೋ ಲೆಕ್ಕಾಚಾರ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಳಿ ಇದ್ದಂತೆ ಕಾಣಿಸ್ತಾ ಇದೆ. ಅದೇ ಖಾತೆಯ ಮೇಲೆ ಇದೀಗ ಮುನಿಯಪ್ಪ ಅವರು ಕಣ್ಣು ನೆಟ್ಟಿದ್ದಾರೆ. ಮತ್ತು ಬೆಂಗಳೂರು ನಗರಾಭಿವೃದ್ಧಿಯ ವಿಚಾರಕ್ಕೆ ಬರೋದೇ ಆದ್ರೆ ರಾಮಲಿಂಗಾರೆಡ್ಡಿ ಅವರು ಈಗ ಯಾರ ಸಹವಾಸಕ್ಕೂ ಬೇಡ ಅಥವಾ ನನಗೆ ನಿಮ್ಮ ಕರೆಯೂ ಬೇಡ, ಸಾಂತ್ವನವೂ ಬೇಡ, ಸಮಾಧಾನವೂ ಬೇಡ ಅಂತ ಹೇಳಿ ತಮಿಳುನಾಡಿನ ಕಡೆ ಮುಖ ಮಾಡಿ ಹೊರಟೋಗಿದ್ದಾರೆ. ಈಗ ಅವರು ಕಾಂಟ್ಯಾಕ್ಟ್ ಅನ್ನ ಹೇಗೆ ಮಾಡಿ ಅವ್ರನ್ನ ಮನವೊಲಿಸ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಈ ವಿಷಯ ರಾಹುಲ್ ಗಾಂಧಿ ಅವರ ಕಿವಿಗೂ ಬಿದ್ದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದರ ಬಗ್ಗೆ ಒಂದು ಸೊಲ್ಯೂಷನ್ ನ ಹುಡುಕಬೇಕಾಗಿದೆ. ಆಯ್ತು, ನೀವು ರಾಜೀನಾಮೆ ಕೊಟ್ಟಂತವ್ರನ್ನ ರಾಜೀನಾಮೆ ಅಂಗೀಕಾರ ಮಾಡಿ ಅಂದ್ರೆ ಅದು ಬೇರೆ ಇದೇ ರೀತಿಯ ರಾಜಕೀಯಕ್ಕೆ ಅವಕಾಶವನ್ನು ಮಾಡಿಕೊಡಬಹುದು. ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಹೈಕಮಾಂಡ್ ತಾನು ತುಂಬಾ ಸ್ಟ್ರಾಂಗ್ ಅನ್ನುವಂತ ಮೆಸೇಜ್ ಅನ್ನು ಕೊಟ್ಟಿದೆ. ಈ ಬೆಳವಣಿಗೆಯಲ್ಲೂ ಕೂಡ ಅದೇ ನಿಲುವನ್ನ ಕಾಂಗ್ರೆಸ್ ಹೈಕಮಾಂಡ್ ತಾಳುತ್ತಾ ಅನ್ನುವಂಥದ್ದು ಇದೀಗ ಕುತೂಹಲವನ್ನು ಮೂಡಿಸ್ತಾ ಇದೆ. ಮತ್ತು ಸಿದ್ದರಾಮಯ್ಯ ಅವರು ರಾಮಲಿಂಗಾರೆಡ್ಡಿ ಅವರ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಬಂದೆ. ಇದೇ ವಿಚಾರ ಪ್ರಸನ್ನ, ಈಗ ನೋಡಿ ಆಗ್ಲೇ ಲಾಸ್ಟ್ ಟೈಮ್ ಕೂಡ ನಾವು ಮಾತಾಡ್ತಾ ಇದ್ದ ಹಾಗೆ ಆಗ ಪ್ರಮಾಣ ವಚನ ಆಯ್ತು, ಅದಾದ ನಂತರ ಮೊದಲ ಕ್ಯಾಬಿನೆಟ್ ಆಯ್ತು, ಅದಾದ ನಂತರ ಆದಂತಹ ಒಂದು ಬೆಳವಣಿಗೆಗಳನ್ನ ನೀವು ಕೂಡ ಗಮನಿಸಿದ್ರಿ. ಸೊ ಬ್ರೀಫಿಂಗ್ ಮಾಡುವಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಎಷ್ಟು ಜನ ಇದ್ರು ಸಚಿವರು ಅಥವಾ ಶಾಸಕರುಗಳು ಅಂತ, ಬಹುಶಃ ಬೇರೆ ರೀಸನ್ಸ್ ಇರ್ಬೋದು. ಆಗ್ತಾನೆ ಓತಿಂಗ್ ಆಗಿತ್ತು ಅಥವಾ ಅವಾಗ್ತಾನೆ ಅವರಿಗೆ ಸ್ಥಾನಮಾನ ಸಿಕ್ಕಿತ್ತು, ಹಾಗಾಗಿ ಅವರು ಆ ಸೆಲೆಬ್ರೇಷನ್ ನಲ್ಲಿ ಇದ್ರು ಅನ್ನುವಂಥದ್ದು ಅನ್ಕೊಂಡ್ರು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಇದೊಂದು ರೀತಿ ಆರಂಭದಲ್ಲೇ ಅವರಿಗೊಂದು ವಿಘ್ನ ಗೊತ್ತಾಗ್ತಾ ಇದೆ. ಮುಂದೆ ಬಹಳ ಕಷ್ಟ ಇದೆ, ಒಂದು ರೀತಿ ಹಗ್ಗದ ಮೇಲಿನ ನಡಿಗೆ ಆಗತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಮುಂದಿನ 2 ವರ್ಷ ಸರಿದೂಗಿಸ್ಕೊಂಡು ಹೋಗುವಂಥದ್ದು. ಬಹಳ ಮುಖ್ಯವಾಗಿ ತಮ್ಮ ಜೊತೆಯಲ್ಲಿರುವಂತಹ ಕ್ಯಾಬಿನೆಟ್ ನಲ್ಲಿರುವಂತಹ ಸಹೋದ್ಯೋಗಿಗಳನ್ನೇ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥದ್ದು ಕೂಡ ಬಹಳ ದೊಡ್ಡ ಸವಾಲಾಗಿ ಪರಿಣಮಿಸುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ನುವಂಥದ್ದು ಸ್ಪಷ್ಟ ಇಲ್ಲಿ ಆರಂಭದಲ್ಲೇ ನೋಡ್ತಾ ಹೋದ್ರೆ ಪ್ರಸನ್ನ. ಹೌದು ರೆಹಮಾನ್, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅನ್ನೋ ಹಾಗೆ ಡಿ ಕೆ ಶಿವಕುಮಾರ್ ಅವರು ಆ ಒಗ್ಗಟ್ಟನ್ನ ಕಾಪಾಡಿಕೊಂಡಿದ್ದೆ ಆದ್ರೆ ಅದು ಬೇರೆಯ ಮೆಸೇಜ್ ಅನ್ನ ಕೊಡ್ತಾ ಇತ್ತು. ಕ್ಯಾಬಿನೆಟ್ ನಿರ್ಣಯವನ್ನ ತೆಗೆದುಕೊಂಡ ಬಳಿಕವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಇದ್ದಂಥದ್ದು ಕೇವಲ ಬೆರಳೆಣಿಕೆಯ 3 ಸಚಿವರು. ಅವರು ಕೂಡ ಎಷ್ಟರ ಮಟ್ಟಿಗೆ ತುಂಬು ಮನಸ್ಸಿನಿಂದ ಅವರ ಜೊತೆಗೆ ನಿಂತಿದ್ರು ಅನ್ನುವಂಥದ್ದು ಈಗ ನಮಗೆ ಅನುಮಾನಗಳನ್ನ ಮೂಡಿಸ್ತಾ ಇದೆ. ಮತ್ತು ರಾಮಲಿಂಗಾರೆಡ್ಡಿ ಅವರಾಗ್ಲಿ ಅಥವಾ ಮುನಿಯಪ್ಪ ಅವರಾಗ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ದೂರದವರೇನಲ್ಲ. ಡಿ ಕೆ ಶಿವಕುಮಾರ್ ಹೇಳಿದ ಮಾತನ್ನ ಕೇಳಲ್ಲ ಅನ್ನುವಂತ ಪರಿಸ್ಥಿತಿ ಇಬ್ಬರಲ್ಲೂ ಕೂಡ ಇಲ್ಲ. ಹೀಗಿದ್ದು ಕೂಡ ಇಷ್ಟು ಬೆಳವಣಿಗೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಅಂತಂದ್ರೆ ಸಹಜವಾಗಿಯೇ ಅದು ಬೆಳವಣಿಗೆಗಳು ಬೇರೆ ದಿಕ್ಕನ್ನ ಪಡೆದುಕೊಂಡಿದೆ ಅಂತಲೇ ಅರ್ಥ. ಬೆಂಗಳೂರಿನ ವಿಚಾರಕ್ಕೆ ಬಂದ್ರೆ ರಾಮಲಿಂಗಾರೆಡ್ಡಿ ಅವರ ಹಿಡಿತವನ್ನ ಡಿ ಕೆ ಶಿವಕುಮಾರ್ ಕೂಡ ಕಡೆಗಣಿಸೋದಿಲ್ಲ. ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಗಳೂರಿನ ವಿಚಾರದಲ್ಲಿ ಕೃಷ್ಣ ಬೈರೇಗೌಡರು ಎಷ್ಟು ಇಂಪಾರ್ಟೆಂಟು, ರೂಲ್ಸು, ರೆಗ್ಯುಲೇಷನ್, ಕೆಲಸ ಕಾರ್ಯ, ಪರ್ಫಾರ್ಮೆನ್ಸ್ ಅನ್ನೋದ್ರಲ್ಲಿ ಕೃಷ್ಣ ಬೈರೇಗೌಡರ ಪಾತ್ರ ಎಷ್ಟು ಪ್ರಮುಖನೋ ರಾಮಲಿಂಗಾರೆಡ್ಡಿ ಅವರ ಪಾತ್ರ ಕೂಡ ಅಷ್ಟೇ ಪ್ರಮುಖ ಆಗುತ್ತೆ. ಅಷ್ಟಿಲ್ಲದೆ ಹೋದ್ರೆ ಅವರ ರಾಜೀನಾಮೆ ಇಷ್ಟರ ಮಟ್ಟಿಗೆ ಆತಂಕವನ್ನ ಕಾಂಗ್ರೆಸ್ನ ನಾಯಕರಲ್ಲಿ ಮೂಡಿಸ್ತಾ ಇರಲಿಲ್ಲ. ಮತ್ತು ಒಂದು 13 ಸಚಿವರ ಮಧ್ಯೆ ಇಷ್ಟರ ಮಟ್ಟಿಗೆ ಬೇಸರಗಳು, ಅಸಮಾಧಾನಗಳು, ಖಾತೆಯ ವಿಚಾರದಲ್ಲಿ ಭಿನ್ನಮತಗಳು ಇದ್ದಿದ್ದೇ ಆದ್ರೆ ಮುಂದಿನ ಕ್ಯಾಬಿನೆಟ್ ಹೇಗಿರುತ್ತೆ ಅನ್ನೋದ್ರ ಒಂದು ಸ್ಯಾಂಪಲ್ ಇದು ಅಂತ ಹೇಳ್ಬೋದು. ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಸನ್ನ ಬಂದೆ ಕಂಟಿನ್ಯೂ ಮಾಡೋಣ ಇದೇ ವಿಚಾರ ನೋಡಿ.